So good morning students. In previous video classes we have completed that is the 5 problems. So next we move to that is the 6th problem. So find the area of the region in the first quadrant enclosed by x-axis, and the line x is equal to root 3y, and the circle x square plus y square is equal to 4. X square plus y square is equal to 4. So what they have given, circle is given, and what we have to find out, area in the region first quadrant. We have to find out the area in the first quadrant. Area in the first quadrant we have to find out. Enclosed by the what? X-axis, and x equal to root 3y. And so circle x square plus y square is equal to 4. It is a circle whose center is at the origin and radius is 2. Alright? So first circle. So ಯಾವ ಏರಿಯಾ ಕಂಡುಹಿಡಿಯಬೇಕನ್ನ ಅಂತ ಕಂಡುಹಿಡಿದು ಫಸ್ಟ್ ಏನ್ರಿ ರೀಸನ್ ಇನ್ ದಿ ಫಸ್ಟ್ ಕ್ವಾಡ್ರಂಟ್ ಅಂತ ಕಂಡುಹಿಡಿದು. ಸೊ ಫಸ್ಟ್ ಸರ್ಕಲ್ ತೆಗೆಯಿರಿ. ಸೊ ಲೆಟ್ ಮಿ ಡ್ರಾ ದಿ ಸರ್ಕಲ್. ಸೊ our circle is like this, whose radius is 2 cm. Radius ಎಷ್ಟೈತಿ 2 cm ಐತಿ. Next a line is given. So line is given. So bounded by the line object and the x-axis. So line ಐತೆ ಅಂದ್ರೆ x equal to root y ಐತಿ. ಹೌದ್ರಿ? x equal to ಏನೈತ್ರಿ root y. So line and curve ಇದ್ರೆ ನಿಮಗೆ ಏನಂತ ಹೇಳಿದ್ರಿ, ಫಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡ್ಕೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮತ್ತೆ ಇದು ಲೈನ್ ಹೆಂಗೈತಿ ಅನ್ಕೊಳ್ಳೋದು ಕಂಡು. ಸೊ ಲೈನ್ ಹೆಂಗೈತಿ, x equal to root 3y ಅಂದ್ರೆ x equal to y ಟೈಪ್ ಐತಿ. x equal to y ಅಂತಂದ್ರೆ ಅದು ಆಟೋಮೆಟಿಕಲಿ ಒರಿಜಿನ್ ಮೇಲೆ ಪಾಸ್ ಆಗುತ್ತೆ. ಮತ್ತೆ ಸೈನ್ ನೋಡ್ಕೋಬೇಕು, ಸೇಮ್ ಅದಾವ. ಸೇಮ್ ಇತ್ತಂದ್ರೆ ಸೇಮ್ ಸೈನ್ ಕ್ವಾಡ್ರಂಟ್ ನ್ಯಾಗ ಪಾಸ್ ಆಗುತ್ತೆ. ಇವೆಲ್ಲ ಟ್ರಿಕ್ಸ್ ರೀ, ನೀವು ನೆನಪಿಡ್ಯಾಕ ಈಸಿಯಾಗಿ ಡ್ರಾ ಮಾಡಿ. ಸೊ ಅಲ್ಲಿ ಹೋಗಿ ಪಾಯಿಂಟ್ ಎಲ್ಲ ಪಾಯಿಂಟ್ ನ ಪ್ಲಾಟ್ ಮಾಡಿ ಡ್ರಾ ಮಾಡಕ್ ಆಗುದಿಲ್ಲ. ಸೊ ಇವು ಒಂದು ಟ್ರಿಕ್ಸ್ ನೆನ್ಪಿಟ್ಕೋಬೇಕ್ರಿ, ಈಸಿಯಾಗಿ ಪಟಕನ ಲೈನ್ ತೆಗೆಯಾಗ. So we confirm that this is the line which is passing through the origin. ಹೌದ್ರಿ? ಅಂದ್ರೆ ಏನ್ ಮಾಡ್ಬೇಕಾಯ್ತು, ಈಗ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಯಬೇಕಾಯ್ತು. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಯಕ್ ಗೊತ್ತೈತೆ ನಮ್ಗೆ. ಏನ್ರಿ, ಎರಡು ಇಕ್ವೇಶನ್ ಸಾಲ್ವ್ ಮಾಡಿದೇವಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಏನಾಗುತ್ತೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕೊಡ್ತೈತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಏನ್ ಮಾಡ್ಬೇಕ್ರಿ, ಇಲ್ಲಿ ಇದಿಷ್ಟು ಏರಿಯಾ ಕಂಡುಹಿಡಿಯಬೇಕಾಗಿತ್ತು. ಇಷ್ಟು ಏರಿಯಾ ಒಂದ ಲೈನ್ ಒಂದ ಕರ್ವ್ ಬೌಂಡ್ ಆಗಿಲ್ಲ, ಎರಡವ ನೋಡ್ಬೋದು. ಒಂದು ಲೈನ್ ಇಲ್ಲಿ ಮಟ, ಆಮೇಲೆ ಈ ಕಡೆ ಕರ್ವ್. ಅಂದ್ರೆ ನಾವ್ ಏನೇನು ಯೂಸ್ ಮಾಡೋದು, ಫಸ್ಟ್ ಲೈನ್ ಆಮೇಲೆ ಕರ್ವ್. ಸೊ ಅಂದ್ರೆ ಏನ್ ಮಾಡ್ಬೇಕ್ರಿ, ಇಲ್ಲಿ ಡಾಟೆಡ್ ಲೈನ್ ಈ ತರ ತಗೋಬಹುದು. ಅಂದ್ರೆ ಎಲ್ಲಿ ಮಟ ಲೈನ್ ಬೌಂಡ್ ಆಗೈತಿ, ಎಲ್ಲಿ ಮಟ ಕರ್ವ್ ಬೌಂಡ್ ಆಗೈತಿ. ಸೊ ನೋಡಿ, ಇಲ್ಲಿ ಹಿಡಿದು ಇಲ್ಲಿ ಮಟ ಏನೈತಿ, ಲೈನ್ ಬೌಂಡ್ ಆಗೈತಿ. ಹೌದಾ? ಇಲ್ಲಿ ಹಿಡಿದು ಇಲ್ಲಿ ಮಟ ಏನಾಗೈತಿ, ಕರ್ವ್ ಬೌಂಡ್. ಇದ ಮೇನ್ ಇಂಪಾರ್ಟೆಂಟ್.
ಇಲ್ಲಿದ್ರೆ ಇಲ್ಲಿ ಮಟ್ಟ ಏರಿಯಾ ಕಂಡುಹಿಡಿಯಬೇಕಾದ್ರೆ ಲೈನ್ ಯೂಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿದ್ರೆ ಇಲ್ಲಿ ಕಂಡುಹಿಡಿಯಬೇಕಾದ್ರೆ ಏನ್ ಯೂಸ್ ಮಾಡ್ಬೇಕ್ರಿ? ಕರ್ವ್ ಈಕ್ವೇಶನ್ ಯೂಸ್ ಮಾಡ್ಬೇಕು. ಫಸ್ಟ್ ನೋಡಿ, ಸೊ ಕೊಟ್ಟದ್ದು ಏನು ಕೊಟ್ಟಂದ್ರಿ? x square plus y square is equal to 4. Name it as equation number 1. Next ಇನ್ನೇನು ಕೊಟ್ಟಂದ್ರಿ? x equal to root 3y. Name it as equation number 2. ಇದನ್ನ ಹಿಂಗೂ ಮಾಡಿಫೈ ಮಾಡಬಹುದು. y is equal to x by root 3. ಹಿಂಗೂ ಬರೀಬಹುದು. So let me put that is 2 in 1. 2 ನ 1 ಸಾಲ್ವ್ ಮಾಡಬೇಕು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡು ಹಿಡಿಬೇಕಂತ ಸಾಲ್ವ್ ಮಾಡಬೇಕು. ಒಂದನ್ನು ಒಂದರಾಗ ಹಾಕಲೇಬೇಕು. ಸೊ put 2 in 1. ಒಂದಾಗ ಹಾಕ್ರಿ. x ಅಂದ್ರೆ ಏನೈತಿ? ರೂಟ್ 3 ಅಂದ್ರೆ 3y ಸ್ಕ್ವೇರ್ ಆಗುತ್ತೆ ಪ್ಲಸ್ y ಸ್ಕ್ವೇರ್ is equal to 4. ಅಂದ್ರೆ 4y ಸ್ಕ್ವೇರ್ is equal to 4. ಅಂದ್ರೆ 1 ಆಗಿ ಬರ್ತೈತಿ. So it implies that y is equal to 1. ಯಾಕಂದ್ರೆ 4 get cancels. y square is equal to 1. y is equal to 1 automatic. y 1 ಆಯ್ತಂದ್ರೆ x ಏನಾಗುತ್ತೆ? ರೂಟ್ 3 ಆಗುತ್ತೆ. y 1 ಆಯ್ತಂದ್ರೆ x ಏನಾಗುತ್ತೆ? then by 2. So that is x equal to root 3. x equal to root 3. ನಮಗೆ ಏನು ಸಿಕ್ತ್ರಿ? ಪಾಯಿಂಟ್ ಸಿಕ್ಕುರಿ. ಏನೇನಾದ್ರೂ ಇದು ರೂಟ್ 3,1 ಅಂದ್ರೆ ಈ ಡಿಸ್ಟೆನ್ಸ್ ಇದು ಲೈನ್ ಏನಾಯ್ತು? x equal to root 3. x equal to root 3. ಫಸ್ಟ್ ಎಲ್ಲಿದ್ರಿ? 0 ಲಿಂದ ರೂಟ್ 3 ಮಟ ಲೈನ್ ಲೇ ಬೌಂಡ್ ಆಗಿದ್ರಿ. ಮತ್ತೆ ರೂಟ್ 3 ಲಿಂದ ಎಲ್ಲಿ ಮಟ? ಇದು 2 ರೀ. 2 ರೇಡಿಯಸ್ 2 ಐತಿ 2. ದಟ್ ಈಸ್ 2,0 ಅಂದ್ರೆ ಟೋಟಲ್ ಏರಿಯಾ 0 to 2 ಕಂಡುಹಿಡಿಯಬೇಕ್ರಿ ನಾವು. ಬಟ್ 0 to 2 ಏರಿಯಾ ಕಂಡುಹಿಡಿದ ಅಂದ್ರೆ ಅಲ್ಲಿ ಏನ್ ತಗೋಬೇಕು? ಸರ್ಕಲ್ ತಗೋಬೇಕು, ಲೈನ್ ತಗೋಬೇಕು ಅನ್ನೋದು ಕನ್ಫ್ಯೂಸ್ ಐತಿ. ಅದ್ರ ಸಂಬಂಧ ಅದನ್ನ ಡಿವೈಡ್ ಮಾಡಬೇಕು. ಯಾಕಂದ್ರೆ ಎರಡು ಲೈನ್ ಕರ್ವ್ ಎರಡು ಕೂಡಿ ಕಂಡುಹಿಡಿಬೇಕು. ಫಸ್ಟ್ ಲೈನ್ ಕಂಡುಹಿಡಿದೇವಿ, ಆಮೇಲೆ ಕರ್ವ್. ಟೋಟಲ್ ಏರಿಯಾ ಎರಡು ಕೂಡಿಸಿದೇವ್ರಿ. ಅವಾಗ ನಮಗೆ ಏನ್ ಸಿಕ್ತ್ರಿ? ಟೋಟಲ್ ಏರಿಯಾ enclosed in the first quadrant by the line and the curve and x-axis. ಆಯ್ತ್ರಿ? ಸೊ ಈಗ ಪಾಯಿಂಟ್ ಸಿಕ್ಕು ಅಂದ್ರೆ ನಮ್ದು ಪಾಯಿಂಟ್ ಬರ್ತೇವೆ. ನೆಕ್ಸ್ಟ್ ಏರಿಯಾ, ರಿಕ್ವೈರ್ಡ್ ಏರಿಯಾ enclosed by the circle x square plus y square is equal to 4 and the line x equal to root 3y is ಹೇಳ್ರಿ ಇಂಟಿಗ್ರೇಷನ್. ಎಲ್ಲಿಂದ ಎಲ್ಲಿದೆ? 0 to root 3 ಬೌಂಡೆಡ್ ಬೈ ಯಾವ ಎಕ್ಸಸ್ ರೀ? ಏನಂತ y ds ಪ್ಲಸ್ ಆಮೇಲೆ ಇಂಟಿಗ್ರೇಷನ್ ಎಲ್ಲಿತ್ರ ರೂಟ್ 3 ಲಿತ್ರ 2 ದಟ್ ಈಸ್ ಒನ್ಸ್ ಅಗೇನ್ y dx. ಇದು y ಎದರ ತಗೋಬೇಕ್ರಿ? ಈ y ಎದರ ತಗೋಬೇಕ್ರಿ? ಲೈನ್ ತಗೋಬೇಕು. ಈ y ಎದರ ತಗೋಬೇಕ್ರಿ? ಇವು ಬರ್ತಿರ್ಬೇಕ್ರಿ ನಿಮ್ಗೆ. ಹೌದ್ರಿ? ಸೊ ಫಸ್ಟ್ y ಅಂದ್ರೆ ಯಾವ್ದನ್ನ ತಗೋಬೇಕು? ಇಲ್ಲಿ ಸೊ ಇಲ್ಲಿ ಸರ್ಕಲ್ ಕರ್ವ್ ತಂದ್ರಿ, ಲೈನ್ ತಂದ್ರಿ ಅಂದ್ರೆ ತಪ್ಪೆ. ಹೌದ್ರಿ? ಅದು ಲಕ್ಷ್ಯ ಇರಬೇಕು. ಫಸ್ಟ್ ಯಾವ್ದಾಗಿ ಎಲ್ಲಿದ್ರೆ ಎಲ್ಲಿ ಮಟ್ಟ ಅದು ಎದರ್ಲೇ ಬೌಂಡ್ ಆಗಿದೆ, ಲೈನ್ ಕರ್ವ್ ಅದು ಗೊತ್ತಾಗುತ್ತೆ. ಸೊ ಲೈನ್ ಏನೈತ್ರಿ? x by root ಇಂಟಿಗ್ರೇಷನ್ 0 to root 3 x by root 3 into dx ಆಯ್ತ್ರಿ. ಪ್ಲಸ್ ರೂಟ್ 3 to 2 y ಅಂದ್ರೆ ಏನಾಗುತ್ತೆ ನೋಡ್ರಿ? ಸರ್ ಇಲ್ಲಿ ಅಂದ್ರೆ ಏನಾಗುತ್ತೆ? ಇಟ್ ಇಂಪ್ಲೈಸ್ ದಟ್ y is equal to 4 square root of 4 minus x square. 4 minus x square ಆಗುತ್ತಲ್ರಿ? So y is equal to square root of 4 minus x square into dx. ಇವಕ್ಕೆಲ್ಲ ಫಾರ್ಮುಲಾ ಗೊತ್ತದ ನಿಮಗೆ? ಈ ಸರ್ಕಲ್ ತೆಗಿತೀನ್ರಿ.
ಸೊ ನೆಕ್ಸ್ಟ್ ಇಂಟಿಗ್ರೇಟ್ 1/√3 ಹೊರಗೆ ಬರ್ತೈತ್ರಿ, ಕಾನ್ಸ್ಟೆಂಟ್ ಐತ್ರಿ. 1/√3 x ಇಂಟಿಗ್ರಲ್ ಏನ್ರಿ x²/2 plus, so that is we have to fit the upper limit 0 to √3 plus ಇದ್ರದ್ದು ಏನಾಗುತ್ತೆ, so that is x/2 square root of 4 minus x² plus 4/2 sin inverse ಹೌದಿಲ್ರಿ x/2, that is ಎಲ್ಲಿ ಮಟ ರೀ √3 to 2. ಈಗ ನಮ್ಗೆ ಗೊತ್ತಾಯ್ತು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಫಸ್ಟ್ ದಟ್ ಈಸ್ ಈಕ್ವಲ್ ಟು 1/√3 ಅಪ್ಪರ್ ಲಿಮಿಟ್ ಏನೈತ್ರಿ √3² √3 whole square divided by 2 minus 0² divided by 2 plus, so is equal to 2/2 ಅಂದ್ರೆ 1 ಆಯ್ತು. ಇಲ್ಲಿ ನೋಡ್ರಿ 2² 4 0 ಆಗ್ಬಿಡ್ತೈತ್ರಿ 9 0 plus 4/2 ಅಂದ್ರೆ 2 4/2 ಅಂದ್ರೆ ಏನ್ರಿ 2 sin inverse 1 ಆಗ್ಬಿಡ್ತೈತಿ ಹೌದಿಲ್ಲ 1 ಅಪ್ಪರ್ ಲಿಮಿಟ್ ಹಾಕಿದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಲೋವರ್ ಲಿಮಿಟ್ ಏನೈತ್ರಿ √3, so minus lower limit √3/2 square root of 4 minus 3 ಆಗುದಿಲ್ರಿ ಅದು ರೂಟ್ ಹೋಗ್ಬಿಡ್ತೈತಿ. ಸೊ ಪ್ಲಸ್ 2 into sin inverse √3/2 √3/2 ಆಗುತ್ತೆ. √3/2 is equal to simplification ಮಾಡ್ರಿ 1/√3 0/0 ನಂಬರ್ 0 ಬಿಟ್ಟು ರೂಟ್ ಸ್ಕ್ವೇರ್ ಗೆ ಕ್ಯಾನ್ಸಲ್ ಅಂದ್ರೆ 3/2 ಆಯ್ತು 3/2 ಪ್ಲಸ್ 2 sin inverse 1 ಅಂದ್ರೆ ಎಷ್ಟು π/2 ಹೌದು 1 ಅಂದ್ರೆ π/2 ಮೈನಸ್ √3/2 into 1 ಆಗುತ್ತೆ ಹೌದ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 sin inverse √3/2 ಅಂದ್ರೆ ಎಷ್ಟು ಸೊ ದಟ್ ಈಸ್ 5/3 ಆಗುತ್ತೆ 5/3 ಇಲ್ಲಿ ಏನ್ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ಸೊ ದಟ್ ಈಸ್ ಇವು ಒಂದ ಕಡೆ ಮಾಡೋಣ್ರಿ, ಇದನ್ನ ಒಂದ ಕಡೆ ಮಾಡೋಣ ಹೌದ್ರಿ. ಸೊ ದಟ್ ಈಸ್ 1/√3 is equal to 3/2 minus √3/2. ನೆಕ್ಸ್ಟ್ ಸೊ ಪ್ಲಸ್ 2 ಕಾಮನ್ ಆಗ್ಬಿಡ್ತೈತಿ ಹೌದಲ್ಲ 5/2 minus 5/3. ಸೊ 90 ಒಳಗ 60 ತೆಗೆದ್ರೆ 5/3 ಅಂದ್ರೆ 60 5/2 ಅಂದ್ರೆ 90 ಒಳಗ 60 ತೆಗೆದ್ರೆ ಎಷ್ಟು ಉಳಿತೈತಿ 30 ಅಂದ್ರೆ 5/6 ಡೈರೆಕ್ಟ್ ಬರೀ ನಾನು. ಸೊ ದಟ್ ಈಸ್ ಈಕ್ವಲ್ ಟು 1/√3. ಇಲ್ಲಿ ಏನ್ ಕಾಮನ್ ಆಗುತ್ತೆ ನೋಡ್ರಿ √3/2 ಕಾಮನ್ ಆಗುತ್ತೆ. ಏನ್ ಉಳಿತೈತಿ √3 minus 1 ಪ್ಲಸ್ 2 into 5/6 ಹೌದಲ್ಲ 5/6 ಅಂದ್ರೆ 2 1s 2 3s. ಇಲ್ಲಿ √3 5 ಏನು ಉಳಿತ್ರಿ √3 minus 1 divided by 2 plus 5/3. So square units ಆಯ್ತ್ರಿ. Square units. So next we move to that is the another problem, 7th problem.
So next we move to the another problem. Find the area. Find the area of the smaller part seventh one. Find the area of the smaller part of the circle x square plus y square is equal to a square. X square plus y square is equal to a square. Cut by the line, cut off by the line x equal to a by root 2. A by root 2. A by root 2. Find the smaller part of the circle cut by this line. Smaller part, sun part cut. So that is. So this is the coordinate axis. Agree? And this we consider the circle. Consider it is a circle whose radius is a. Radius is a. It is a. So here we have to find out the smallest area, that is x equal to a by root 3. X equal to a by root 3 andre ಏನು ಬರ್ತೈತ್ರಿ? So here we get this. So approximately we get here, that is x equal to a by root 2. A by root 2 ಇಲ್ಲಿ ಬರ್ತೈತ್ರಿ approximate ಆಗಿ. ಹೌದ್ರಿ? ಸೊ ನಾವು ಏನು ಕಂಡುಹಿಡಿಯಬೇಕಾಗೈತ್ರಿ? ಈ ಏರಿಯಾ ಕಂಡುಹಿಡಿಯಬೇಕಾಗೈತಿ. ಹೌದ್ರಿ? ಈ ಏರಿಯಾ ಕಂಡುಹಿಡಿಯಬೇಕಾಗೈತಿ. ಅಂದ್ರೆ ಫಸ್ಟ್ ಎಲ್ಲಿದ್ರೆ ಇಲ್ಲಿಗೆ a by root 2 to a ಅಷ್ಟೇ ಕಂಡುಹಿಡಿಯಬೇಕು. ಸ್ಮಾಲರ್ ಇದು ದೊಡ್ಡದು, ಕೇಳಿದೇನ್ರಿ ಸಣ್ಣದು ಅಂದ್ರೆ ಇದು ಇಷ್ಟು. ಹೌದ್ರಿ? ಸೊ ಫಸ್ಟ್ ಏರಿಯಾ ಅದು ನೋಡ್ರಿ ಏನ್ ಕೇಳ್ರಿ, ಸ್ಮಾಲರ್ ಅಂದ್ರೆ ಡಬಲ್ ಬಂದ್ರಿ ಇಲ್ಲಿ ಮ್ಯಾಗ ತೆಳದ. ಕ್ವಾಡ್ರಂಟ್ ಹೇಳಿಲ್ರಿ ಅವ, ಕ್ವಾಡ್ರಂಟ್ ಹೇಳಿದಂದ್ರೆ ಮ್ಯಾಗಿಂದ ಅಷ್ಟೇ ಹೇಳ್ತಿದ್ದೇವೆ. ಆದ್ರೆ ಇಲ್ಲಿ ಮ್ಯಾಗ ತೆಳದ ಸೇಮ್ ಇರ್ತೈತ್ರಿ. ಸರ್ಕಲ್ ಸಿಮ್ಯಾಟ್ರಿಕ್ ಐತ್ರಿ. ಹೇಳ್ರಿ ಏರಿಯಾ ಸ್ಮಾಲರ್ ಪಾರ್ಟ್ ಆಫ್ ದಿ ಸರ್ಕಲ್. Smaller area of smaller part of the circle. Smaller part of the circle is integration. Where to where? A by root 2 times 3. 2 times 2a y dx. Y ಏನು ತಗೋಬೇಕು? y ಏನು ತಗೋಬೇಕು ನಾವು? y ಯಾವ್ದನ್ನು ತಗೋಬೇಕು? ಕರ್ವ್ ತಗೋಬೇಕು. ಏನ್ ತಗೋಬೇಕು? ಕರ್ವ್ ಐತ್ರಿ, ಒಂದೇ ಐತಿ. ಕರ್ವ್ ಏನು? x square plus y square is equal to a square. ಇದನ್ನು ತಗೋಬೇಕ್ರಿ. So that is x square plus y square is equal to a square. Y square is equal to ಏನಾಗುತ್ತೆ? a square minus x square. Y is equal to ಏನಾಗುತ್ತೆ? square root of a square minus x square. ಹೌದ್ರಿ? So let me take that is 2 times of
that is a by root 2 to a y ಅಂದ್ರೆ ಏನಿದೆ square root of a square minus x square into dx. ಇದರದ್ದು ಆಲ್ರೆಡಿ ಫಾರ್ಮುಲಾ ಗೊತ್ತೈತೆ, that is equal to 2 times of ಹೇಳ್ರಿ ಏನಾಗುತ್ತೆ. So that is x by 2 square root of a square minus x square plus a square by 2 sin inverse x by a. So plus c ಏನ್ ಬೇಕಾಗಿದೆ a by root 2 to a ಲಿಮಿಟ್ಸ್ ಅದಾವ ಇಲ್ಲಿ a by root 2 to a. So this is so ಈಗ ಅಪ್ಪರ್ ಲಿಮಿಟ್ ಹಾಕ್ರಿ, ಇದು 0 ಆಗ್ಬಿಡ್ತೈತಿ ನೋಡ್ರಿ, ಈಗ 0 ಆಗ್ಬಿಡ್ತೈತಿ ಬಿಟ್ಬಿಡ್ರಿ. ಸೊ ದಟ್ ಈಸ್ ಈಕ್ವಲ್ ಟು 2 into ಯಾಕೆ 0 ಆಗುತ್ತ್ರಿ, x ಇದ್ದಾಗ a ಹಾಕಿದ್ರಿ ಅಂದ್ರೆ 0 ಆಗುತ್ತೆ. 0 plus a square by 2 sin inverse ಏನಾಗುತ್ತೆ, x ಇದ್ದಲ್ಲಿ a ಹಾಕಿದ್ರಿ a by a 1 ಹೌದ್ರಿ. ಸೊ ನೆಕ್ಸ್ಟ್ ಮೈನಸ್ ಲೋವರ್ ಲಿಮಿಟ್ a ಇದ್ದಲ್ಲಿ x ಇದ್ದಲ್ಲಿ ಏನ್ ಹಾಕ್ಬೇಕ್ರಿ, a by root 2 divided by 2 into square root of a square minus a square by 2. ರೂಟ್ ಹೋಗ್ಬಿಡ್ತೈತೆ ಹೌದ್ರಿ. ಸೊ ನೆಕ್ಸ್ಟ್ ಪ್ಲಸ್ a square by 2 sin inverse a by root 2 divided by a. ಈಗ ಸಿಂಪ್ಲಿಫೈ ಮಾಡ್ತೀರಿ, ಏನಾಗುತ್ತೆ ಹೇಳ್ರಿ, ಸೊ sin inverse 1 ಅಂದ್ರೆ ಏನಾಗುತ್ತೆ, pi by 2. ಇಲ್ಲಿ a ಕ್ಯಾನ್ಸಲ್ ಆಗುತ್ತೆ, 1 by root 2 sin 1 by root 2 ಅಂದ್ರೆ pi by 4 ಹೌದಿಲ್ಲ, pi by 4 ಹೌದಿಲ್ಲ, is equal to 2 times of so a square by 2 into pi by 2 minus ಇಲ್ಲಿ ಏನಾಗುತ್ತೆ ಹೇಳಿ, ಸೊ 2 root 2 ಆಗುದಿಲ್ರಿ, ಇಲ್ಲಿ ಏನಾಗುತ್ತೆ a square minus a square by 2 ಅಂದ್ರೆ a square by 2 ಉಳಿತು ಹೌದು. ಸೊ ದಟ್ ಈಸ್ a by 2 root 2 into square root of a square by 2 minus into plus minus a square by 2 sin inverse ಅಂದ್ರೆ pi by 4 ಅದ್ರಿ is equal to 2 times of a square by divided by 4 minus a square by 2 ಅಂದ್ರೆ a by root 2 into root 2 into 2 4 ಅಂದ್ರೆ a into a square by 4 minus a square pi by 4 2s are 8. ಹೇಳ್ರಿ ಏನ್ ಕಾಮನ್ ಆಗುತ್ತೆ, a square by 4 ಕಾಮನ್ ಆಗುತ್ತೆ, a square by 4 sorry 2 times of a square by 4 ಕಾಮನ್ ಆಯ್ತಂದ್ರ ಒಳಗೆ ಏನು ಉಳಿತೈತ್ರಿ, pi minus 1 ಹೌದು, minus pi by 2 ಉಳಿತೈತ್ರಿ, pi by 4 ಅಲ್ಲ, pi by 2 ಏನ್ರಿ, 2 1s are 2 2s are a square by 2 ಹೇಳ್ರಿ ಇಲ್ಲಿ ಏನು ಉಳಿತೈತಿ, pi minus pi by 2 180 minus 90 ಅಂದ್ರೆ 90 ಆಗುತ್ತೆ, pi by 2 minus 1. So this matrix square units. Next,
ನೆಕ್ಸ್ಟ್ the area between next one 8 the area between x equal to y square and x equal to 4 is divided into two equal parts by the line x equal to a. Find the value of a. Find the value of a. ಏನ್ ಹೇಳ್ಯಾನ್ರಿ the area between the x equal to y square. x equal to y square ಅಂದ್ರೆ ಏನ್ರಿ y square ಫಾರ್ಮುಲಾ ಇತ್ತಂದ್ರೆ ಏನಂತ ಇದೆ ಪ್ಯಾರಾಬೋಲಾ ಈ ಕಡೆ ಮುಖ ಮಾಡಿದ್ದು ರೈಟ್ ಫೇಸ್ ಯಾಕಂದ್ರೆ ಪಾಸಿಟಿವ್ ಐತಿ ಹೌದ್ರಿ ರೈಟ್ ಅಂಡ್ ದಿ ಲೈನ್ x equal to 4 ಈ ಏರಿಯಾ ಏನಿಲ್ಲ ಡಿವೈಡೆಡ್ ಇಂಟು ಟು ಈಕ್ವಲ್ ಪಾರ್ಟ್ಸ್ ಈ ಏರಿಯಾ ಬೌಂಡೆಡ್ ಬೈ ದಿ curve this line is divided into two equal parts by the line x equal to a. Then find the value of a value ಏನು so ಇದು parabola ರೀ ನಮಗೆ ಗೊತ್ತೈತ್ರಿ so this is a parabola ಈ parabola ಏನೈತಲ್ರಿ so first we have to find out the area bounded by the line curve and the line x equal to 4 so we have to find out the all the area but this area is divided into two equal parts by the line two equal parts by which line that is x equal to a x equal to a x equal to a x equal to a so it means that this total area ಏನಾಯ್ತಲ್ಲ ಅದು ಏನೈತ್ರಿ double the or half of the above half of this area bounded by the line and the parabola half ಆಗುತ್ತೆ so that we have to using that concept we have to find out the value of a value ಕಂಡುಹಿಡಿಯಬೇಕು okay so that is so first we will find out the area bounded by the what curve and this line and later we will find out the area bounded by this curve and this line and we use this condition for that howdri so first area bounded by the curve and the line x equal to 4 is 0 to 4 bounded by ಯಾವ axis x axis ಅಂದ್ರೆ y dx quadrant mention ಮಾಡಿಲ್ಲ ಅಂದ್ರೆ ಡಬಲ್ ಮಾಡಿ that is 2 times ಹೌದ್ರಿ ಹೇಳ್ರಿ
y ಏನಾಗುತ್ತೆ y square is equal to x ಐತಿ y is equal to square root of x that is equal to 2 times of 0 to 4 root x into dx ಹೇಳ್ರಿ ಏನಾಗುತ್ತೆ 2 into x raised to 3 by 2 divided by 3 by 2 that is 0 to 4 is equal to 2 times of upper limit 4 raised to 3 by 2 minus 0 ಹೌದಲ್ಲ divided by ಇದೇನಾಗುತ್ತೈತ್ರಿ 3 by 2 ನ ಬರೀತೀವಿ 3 by reciprocal ಮಾಡಿ ಏನಾಗುತ್ತೆ 2 into 4 by 3 ಆಗುತ್ತೆ ಇದು ರೀ 4 raised to 8 ಆಗುತ್ತೆ 8 minus 0 so that is 8 ನಾಲ್ಕೆ 32 divided by 3 square unit size ಇದು ಟೋಟಲ್ ಏರಿಯಾ ಸಿಕ್ತ್ರಿ ಸರ್ ನಮಗೆ ನೆಕ್ಸ್ಟ್ ಏನ್ ಮಾಡೋಣ್ರಿ ದಿಸ್ ಏರಿಯಾ ಬೌಂಡೆಡ್ ಬೈ ದಿಸ್ ಲೈನ್ ಈಸ್ ಹಾಫ್ ಆಫ್ ದಿ ಟೋಟಲ್ ಏರಿಯಾ ಈ ಟೋಟಲ್ ಏರಿಯಾ ಏನೈತಿ ನೋಡ್ರಿ ಅದು ಏನೈತ್ರಿ ಹಾಫ್ ಆಫ್ ದಿ ವಾಟ್ ದಿಸ್ ಏರಿಯಾ ಹಾಫ್ ಆಫ್ ದಿ ಏರಿಯಾ ಬರೀ ಇದಾಯ್ತ್ರಿ ಎಷ್ಟು ಬಂದೈತ್ರಿ ಇದು 32 by 3 so the area bounded by the curve y square is equal to x and the line x equal to a nodri x equal to a is half of the what total area total half of the area bounded by the curve y square is equal to x and the line x equal to 4 howದು half ಐತಿಲ್ಲ equal parts 2 parts are half of it ಇದರ ಏರಿಯಾ ಏನಿದೆ that is 0 to a ಹೌದಲ್ಲ y dx ಅಂತ ಬರೀತೀವಿ y dx is equal to half of the ಏನ್ರಿ 32 by 3 ಹೌದಲ್ಲ 32 by 3 so ಇದರದಂತೂ ಗೊತ್ತೈತ್ರಿ root x is equal to ಏನಾಗುತ್ತೆ ಹೇಳ್ರಿ so 0 to a x dx is equal to 2 ones are ಎಷ್ಟಲೇ 16 by 3 ಆಗಿದೆ 16 by 3 so ಏನ್ರಿ x raised to root x ಹೌದು x raised to 3 by 2 divided by 3 by 2 0 to a so first ಏನ್ ಮಾಡೋಣ್ರಿ is equal to 16 by 3 upper limit minus ಇದು ಏನಾಗುತ್ತೆ 2 by 3 a raised to 3 by 2 minus 0 ಆಗಿರ್ಲಿಲ್ಲ is equal to ಏನ್ರಿ 16 by 3 ಎರಡು ಕಡೆ 3 ಕ್ಯಾನ್ಸಲ್ ಆಗುತ್ತೆ ಹೌದ್ರಿ so 2 ones are ಎಷ್ಟಲೇ 8 so a raised to 3 by 2 is equal to ಏನ್ ಬಂತ್ರಿ 8 ಬಂತು so ಇದನ್ನು 3 by 2 ದಾಗ ಬರಿಬಹುದ್ರಿ ನಾವು 4 raised to 3 by 2 ಅಂತ ಬರಿಬಹುದಲ್ಲ 4 raised to 3 by 2 ಬರಿಬಹುದು 8 ಅನ್ನು 4 raised to 3 by 2 ಕರೆಕ್ಟ್ ರೀ ಎರಡು ಕಡೆ 3 by 2 ಹೋದು it implies that a is equal to 4 correct ಇದೆ
ಇಲ್ಲಿಕಂದ್ರೆ ಎರಡು ಕಡೆ ಸ್ಕ್ವೇರಿಂಗ್ ಮಾಡ್ಬೇಕ್ರಿ. ಸ್ಕ್ವೇರಿಂಗ್ ಮಾಡಿದ್ರಿ ಅಂದ್ರ ಇಲ್ಲಿ 2 ಆಯ್ತು, ಹಿಂಗೂ ಮಾಡ್ಬೋದು ಸ್ಕ್ವೇರಿಂಗ್ ಮಾಡಿ. a ಕ್ಯೂಬ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂದ್ರೆ 64 ಆಗುತ್ತೆ. ಅದು a ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64. 64 ಎದರದ ಕ್ಯೂಬ್ ರೂಟ್ ರೀ? 4. 16 4 is 60. So that is a equal to 4. ಇಲ್ಲಿ ಏನು ತೊಂದರೆ ನಾವು ಮ್ಯಾಗಿನ ಅಡ್ಡಿ ಇಲ್ಲಿ ಮಿಸ್ಟೇಕ್. ಸೊ ವಾಟ್ ವಿ ಹ್ಯಾವ್ ಟು ಟೇಕ್ ಹಿಯರ್ 2, ಯಾಕಂದ್ರೆ ಇಲ್ಲಿ 2 ಟೈಮ್ಸ್ ಬರ್ತಾ ಇದೆ, ಅದಕ್ಕೆ 4 ಬಂತು. ಸೊ 2 ಟೈಮ್ಸ್ ಅಂದ್ರೆ ಇಲ್ಲಿ ಏನಾಯ್ತು ಇದು 4/3 ಹೌದಲ್ಲ. ಅಂದ್ರೆ ಈ ಕಡೆ ಬಂತಂದ್ರೆ 4 1 ಜಾ 4 ಜಾ ಅದಕ್ಕೆ ಸೇಮ್ 4 ಬಂತು. ಈ ಕರೆಕ್ಟ್. ಹೇಳ್ರಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. a raised to 3/2 is equal to ಎಷ್ಟು ಬಂತ್ರಿ? a raised to 3/2 is equal to 4 ಆಯ್ತು. ಅಂದ್ರೆ a raised to ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ a ಆಯ್ತು. ಸೊ ದಟ್ ಈಸ್ 16. a is equal to cube root of 16. Cube root of 16. Cube root of 16 8 2s are ಬರೋದಲ್ಲ ಇಷ್ಟ ಬರ್ತದೆ ಕರೆಕ್ಟ್. ಯಾಕಂದ್ರೆ 2 4 ಬರೋದಲ್ಲ. ಯಾಕೆ ಏನ್ ತಪ್ಪು ಮಾಡಿದೆ ಅಂದ್ರೆ ನಾವು ಇಲ್ಲಿ 2 ತಗೊಳ್ಳೋದು. ಸೊ ನೆಕ್ಸ್ಟ್ ರಿಮೈನಿಂಗ್ ವಿಲ್ ಡಿಸ್ಕಸ್ ಟುಮಾರೋ.